ನೋಡಿ, ರಾಜ್ಯದಾದ್ಯಂತ ಹಿಂದೂ ಸಮಾವೇಶಗಳು ನಡೀತಾ ಇದೆ. ಅದೇ ರೀತಿಯ ಒಂದು ಸಮಾಜೋತ್ಸವ ತರೀಕೆರೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೀಲಿಕ್ಕಿತ್ತು. ಆ ಸಮಾಜೋತ್ಸವದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ನನಗೆ ಆಹ್ವಾನ ಇತ್ತು. ಅದರ ನಿಮಿತ್ತ ನಾನು ನಿನ್ನೆ ಸಮಾಜೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸಮಾಜೋತ್ಸವದ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಾಗ ತರೀಕೆರೆ ಪೊಲೀಸ್ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲವರು ಬಂದು ನನ್ನ ಬಳಿ ಒಂದು ನೋಟಿಸನ್ನು ಕೊಟ್ಟರು. ನೋಟಿಸನ್ನು ಕೊಟ್ಟು ಒಂದು ಪ್ರತಿಯನ್ನು ನನ್ನ ಹತ್ರ ಸಹಿ ಮಾಡಿಸಿಕೊಂಡು ಅವರು ತೆಗೆದುಕೊಂಡು ಹೋದ್ರು. ನಾನು ಸಭಾ ಕಾರ್ಯಕ್ರಮಕ್ಕೆ ತಡ ಆಗ್ತಿದ್ದರಿಂದ ನಾನು ಅದನ್ನು ಓದದೆ ಅವರಿಗೆ ಅದನ್ನು ಕೊಟ್ಟಿದ್ದೆ. ಸಭಾ ಕಾರ್ಯಕ್ರಮ ಆದ ನಂತರ ನಾನು ಆ ಅಂಶಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ 4 ಅಂಶಗಳ ಪೈಕಿ ಒಂದು ಅಂಶದಲ್ಲಿ ಅವರು ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥದ್ದರ ಉಲ್ಲೇಖವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗಿರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇದು ಕಾನೂನು ಇನ್ನೂ ಜಾರಿಯಾಗಿಲ್ಲ. ಕೇವಲ ವಿಧಾನಸಭೆಯಲ್ಲಿ ಇದರ ಇದರ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಅದು ರಾಜ್ಯಪಾಲರ ಕಚೇರಿಗೆ ಹೋಗಿದೆ. ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಹೀಗಿರುವಾಗ ದ್ವೇಷ ಭಾಷಣ 2025 ಅನ್ನುವಂಥದ್ದು ಮಸೂದೆ ಅಲ್ಲ, ಅದಿನ್ನೂ ಕೂಡ ಅದೊಂದು ಪ್ರಸ್ತಾವನೆ ಅಷ್ಟೇ. ಹೀಗಿರುವಾಗ ಈ ರಾಜ್ಯದ ಪೊಲೀಸರು ಅದರ ಮೇಲೆ ನೋಟಿಸ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಯಾವುದೇ ಒಂದು ಕಾನೂನೇ ಇಲ್ಲದಿರತಕ್ಕಂತ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಅವರು ನೋಟಿಸ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ನಾವು ವಿಧಾನಸಭೆಯಲ್ಲಿ ಈ ಪ್ರಸ್ತಾವನೆಯನ್ನು ಕಾಂಗ್ರೆಸ್ನ ಪ್ರಮುಖರು ಮಾಡಿದಂತ ಸಂದರ್ಭದಲ್ಲಿಯೂ ಕೂಡ ನಾವು ಸ್ಪಷ್ಟವಾಗಿ ಹೇಳಿದೆ, ದ್ವೇಷ ಭಾಷಣದ ಈ ಮಸೂದೆಯನ್ನು ಇವರೇನು ತರಲಿಕ್ಕೆ ಮುಂದಾಗಿದ್ದಾರೆ ಇದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ, ಒಂದು ಕುತಂತ್ರ. ಕರ್ನಾಟಕದಲ್ಲಿ 2023 ನಂತರ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರ ತಾಳಿರುವಂತಹ ಜನವಿರೋಧಿ ನೀತಿಗಳು, ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಸಮಾಜದಲ್ಲಿ ಯಾರೂ ಕೂಡ ಮಾತನಾಡಬಾರದು, ಅವರನ್ನು ಪ್ರಶ್ನೆ ಮಾಡಬಾರದು. ಪ್ರಶ್ನಿಸಿದವರನ್ನು ಅವರ ಧ್ವನಿಯನ್ನು ಅಡಗಿಸಬೇಕು, ದಮನ ಮಾಡಬೇಕು, ಅವರಿಗೆ ಬೆದರಿಕೆ ಒಡಬೇಕು ಅನ್ನುವಂಥದ್ದು ಈ ಮಸೂದೆಯ, ಈ ವಿಧೇಯಕದ ಒಂದು ಕುತಂತ್ರ ಅನ್ನುವಂಥದ್ದು ನಮ್ಮ ಪಕ್ಷದ ಪ್ರಮುಖರು ಹೇಳ್ತಾ ಬಂದಿದ್ದಾರೆ. ನಾವು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದೇವೆ. ಇವತ್ತು ನಿನ್ನೆಯ ಈ ಘಟನೆಯ ಮುಖಾಂತರ ಇದು ಸ್ಪಷ್ಟ ಆಗ್ತದೆ. ಇದು ಯಾವುದೇ ಕಾರಣಕ್ಕೂ ಇದರಲ್ಲಿ ಸದಾಭಿಲಾಷೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಇದರಲ್ಲಿ ಇರುವಂತದ್ದು ಅವರ ವಿರುದ್ಧ ಯಾರು ಮಾತನಾಡ್ತಾರೆ, ಅವರ ನೀತಿಗಳ ವಿರುದ್ಧ ಯಾರು ಮಾತನಾಡ್ತಾರೆ, ಹಿಂದೂಗಳ ಪರವಾಗಿ ಯಾರು ಮಾತನಾಡ್ತಾರೆ, ಬಹುಸಂಖ್ಯಾತರ ಪರವ ನಿಲುವನ್ನು ಯಾರು ತೆಗೆದುಕೊಳ್ತಾರೆ, ಅವರ ಧ್ವನಿಯನ್ನು ಮೊಟಕುಗೊಳಿಸಬೇಕು, ಅವರ ಧ್ವನಿಯನ್ನು ದಮನಿಸಬೇಕು, ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಈ ಹುನ್ನಾರ. ಆದ ಕಾರಣ ನಿನ್ನೆ ಈ ನೋಟಿಸ್ ನನಗೇನು ಕೊಟ್ಟಿದ್ದಾರೆ, ಇದರ ಮುಖಾಂತರ ಇವತ್ತು ಅವರ ಷಡ್ಯಂತ್ರ ಬಯಲಾಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ನಾನು ಹೇಳುವಂಥದ್ದು, ಇದು ಸಂವಿಧಾನಕ್ಕೆ ವಿರೋಧ ಆಗಿರ್ತಕ್ಕಂಥ ನಿಲುವು. ಪೊಲೀಸರಿಗೆ ಸರ್ಕಾರದ ಡೈರೆಕ್ಷನ್ ಇಲ್ಲದೆ ಪೊಲೀಸರು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಗೃಹ ಇಲಾಖೆಯಿಂದ ನೇರವಾಗಿ ಪೊಲೀಸ್ ಇಲಾಖೆಗೆ ಸೂಚನೆ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾರೆಲ್ಲ ಹಿಂದೂಗಳ ಪರವಾಗಿ ಮಾತನಾಡ್ತಾರೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾರು ಮಾತನಾಡ್ತಾರೆ, ಅವರ ಧ್ವನಿಯನ್ನು ದಮನ ಮಾಡಬೇಕು ಅಂತ ನೇರವಾಗಿ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಆದ ಕಾರಣ ಬರುವಂತ ದಿವಸಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅತ್ಯುಗ್ರವಾದಂತಹ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ, ಅದನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದನ್ನು ನಾನು ಹೇಳಿಕ್ ಬಯಸ್ತೇನೆ. ರವಿಕುಮಾರ್ ಅದರಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದ್ವೇಷ ಭಾಷಣದ ವಿಚಾರವಾಗಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನ ಬಿಲ್ಲು ಜಾರಿಯಾಗಿಲ್ಲ, ಆದ್ರೆ ಜಾರಿಯಾಗೋದಕ್ಕೂ ಮೊದಲೇ ಆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪತ್ರ ಇದೆ ಸರ್. ಜಾರಿ ಆಗದೇ ಇರುವಂತ ಕಾಯ್ದೆಯನ್ನ ನಮೂದು ಮಾಡಿ ಆ ನೋಟಿಸ್ ಅನ್ನ ವಿಕಾಸ್ ಅವರು ಕೊಟ್ಟಿದ್ದಾರೆ. ವಿಚಾರ ಮಾಡಿದ್ದಾರೆ, ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲ. ಹಾ ಸರ್, ಯಾಕೆ ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ, BNSS ಅಲ್ಲಿ ಇರುವಂಥ ಪ್ರೊವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.